ಹಲೋ ಎವ್ರಿವಾನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್. ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡ್ಬೋದು, ಹಾಯ್ ಮಾಡು, ಹಾಯ್ ಅಂತ ಹೇಳ. ಹಾಯ್. ಸೊ ಇವಾಗ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದು ಅಂತ, ಏನು ಅಡುಗೆ ಮಾಡೋದಾ ಹೇಳ, ಗೊತ್ತಾಗ್ತಿಲ್ಲ. ನೋಡೋಣ, ಬೇಳೆ ಸಾಂಬಾರು ಏನಾದರೂ ಮಾಡೋಣ. ಸೊ ನಮ್ಮ ಮಗಳು ಸ್ನಾನ ಮಾಡಿದ್ದು, ಹಾಗೆ ಕೂದಲು ಆರಬೇಕಿತ್ತಂತ, ಸ್ವಲ್ಪ ಡ್ರೈ ಆಗಬೇಕಂತ ಹಾಗೆ ಲೂಸಲ್ಲಿ ಬಿಟ್ಟಿದೆ. ಬಾಲಾಜಿನ ಮಲಗಿಸಿ ಬಂದರೆ ನಮ್ಮ ಮಹಾರಾಣಿ ಮಲಗಿಲ್ಲ, ಎದ್ದು ಬಂದಿದ್ದಾಳೆ. ಯಾಕೆ ಎದ್ದೆ ಪಪ್ಪು? ತಾಚಿ ಬರಲಿಲ್ಲ. ಸಾಯಂಕಾಲ ಕ್ಲಾಸ್ಗೆ ನಾಳೆ ಹೋಗ್ಬೇಕಾದ್ರೆ ನಿದ್ರೆ ಬಂದು ಬಿದ್ದೋಗೋದು ಗಾಡೀಲಿ. ಚೆನ್ನಾಗಿಲ್ಲ ಏನು ಪಪ್ಪು? ಚೆನ್ನಾಗಿದೆಯಾ? ಸುಂದ್ರಿ ಕಣೆ, ಸುಂದ್ರಿ. ಸೊ ಬನ್ನಿ ಅಡುಗೆ ಮಾಡೋಣ. ಸಾಕು ಅಲ್ಲಿ ವೀಡಿಯೋಲೆಲ್ಲ ನೋಡ್ತಿರ್ತಾರೆ. ಈಗ ಅಡುಗೆ ಮಾಡೋಣ ಬನ್ನಿ. ಅಡುಗೆ ಮಾಡೋದಾ? ಬೇಳೆ ಸಾಂಬಾರಿಗೆ ನೋಡೋಣ ಹಬ್ಬ. ಸೊ ಈಗ ನಾನು ಇದರಲ್ಲಿ 1.5 ಬೇಳೆನ ತೊಗೊಳ್ತಾ ಇದ್ದೀನಿ. ಅರ್ಧ 1.5 ತೊಗೊಂಡಿದ್ದೀನಿ. ಸೊ ಈಗ ನಾನು ಏನು ಬೇಳೆ ತೊಗೊಂಡಿದ್ದೆ ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ತೀನಿ, ಸಾಕು. ನಂತರ ಇದಕ್ಕೆ ಕರಿಬೇವನ್ನ ತೊಳೆದಿಟ್ಕೊಂಡು ಇಲ್ಲಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಏನು ತಂದೆ? ಕರಿಬೇವು ಹಾಕ್ಕೊಂಡಾಯ್ತು. ನಂತರ ಇದಕ್ಕೆ ಆನಿಯನ್ ಕಟ್ ಮಾಡಿ ಹಾಕ್ಕೊಳ್ತೀನಿ. ನಾವು ಮಾಡೋ ಥರ ಅಂದರೆ ನಮ್ಮ ಮನೇಲಿ ಮಾಡೋ ಸ್ಟೈಲಲ್ಲಿ ನಾನು ಇವತ್ತು ತೋರಿಸ್ತಾ ಇರೋದು ಬೇಳೆ ಸಾಂಬಾರು. ಇವ್ರಿಗೂ ಮಾಡೋಕ್ಕೆ ಬರುತ್ತೆ ಯೂಶ್ವಲಿ, ಮಾಡ್ತಿದ್ದೀನಿ ನಮ್ಮ ಕಡೆ ಈ ಥರ. ಸೊ 1 ಆನಿಯನನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಇಟ್ಕೊಳ್ಳೋಣ. ತುಂಬ ತೀರಾ ಸಣ್ಣ ಬೇಡ, ಮೀಡಿಯಮ್ ಆಗಿ. ಟೊಮ್ಯಾಟೊ ಕೊಡಪ್ಪ, ಸಾಕದು ಒಗ್ಗರಣೆಗೆ ಹಾಕ್ತೀವಿ. ಇದು ಟೊಮ್ಯಾಟೊ ಕೊಡು, ಇಲ್ಲಿದೆ ಸಿಂಪತಿ. ಸೊ ಇದಕ್ಕೆ ಟರ್ಮರಿಕ್ ಸ್ವಲ್ಪ. ಈಗ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ಇದನ್ನು ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಮುಖ ಹಾಕಬೇಕಪ್ಪ, ಇಟ್ಕೊ. ಆಯಿತಾ ಮುದ್ದು? ಹಾಗೆ ಇಲ್ಲಿ ಬೆಳ್ಳುಳ್ಳಿ ಬಿಡಿಸಿಟ್ರೋದೈತೆ, ಎತ್ಕೊಡು, ಅಲ್ಲಿದೆ, ಅಲ್ಲೇ ನೋಡು ಡೈನಿಂಗ್ ಟೇಬಲ್ ಮೇಲೆ, ಅಥವಾ ಇದ್ರೊಳಗೆ ಹಾಕಿದ್ನ ನೋಡು ಫ್ರಿಜ್ಜಿಗೆ. ಟೊಮ್ಯಾಟೊ ಆಯಿತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಏನಪ್ಪ? ಇದಕ್ಕೆ ನಾನೀಗ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿರೋಂಥದ್ದನ್ನ ಹಾಕ್ತಿದ್ದೀನಿ. ಸೊ ಎಲ್ಲ ಹಾಕಾಗಿದೆ. ಈಗ ಕುಕ್ಕರ್ ಮಿಶ್ರಣ ಹಾಕಬೇಕು. ಒಂದ್ಸಲ ತೋರಿಸ್ಬಿಡ್ತೀನಿ ಏನೇನು ಹಾಕಿದ್ದೀನಿ ಅಂತ. ಬೇಳೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಸ್ವಲ್ಪ ಎಣ್ಣೆ, ಟೊಮ್ಯಾಟೊ, ಬೆಳ್ಳುಳ್ಳಿ ಅಂದರೆ ಸಿಪ್ಪೆ ಬಿಡಿಸಿರೋಂತಹ ಬೆಳ್ಳುಳ್ಳಿ, ಇಷ್ಟನ್ನು ಸ್ವಲ್ಪ ಅರಿಶಿನ ಚಿಟಕಿ ಅಷ್ಟನ್ನು ಹಾಕ್ಕೊಂಡು ಈಗ ನಾನು ಕುಕ್ಕರ್ನ ಕೂಗೋದಕ್ಕೆ ಇಡಬೇಕು. ಸೊ ಈಗ ಇದರ ಮುಚ್ಚಳ ಹಾಕಿ, ಅದು ಮೊರೆ ಎತ್ಕಪ್ಪ, ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ.
ಈಗ ಇದನ್ನು ನಾನು ಆ ಸಿಪ್ಪೆ ತೆಗಿಬೇಕು. ಎತ್ಕೊ. ಗ್ಯಾಸ್ನ ಹಚ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸನ್ನು ಆನ್ ಮಾಡ್ಕೊಳ್ತೀನಿ. ನಂತರ ಕುಕ್ಕರ್ ಇಟ್ಟು 3 ವಿಷಲ್ ಬರಬೇಕು. ಅಲ್ಲಿವರೆಗೂ ಅದು ಚೆನ್ನಾಗಿ ಬೇಯುತ್ತೆ. 3 ವಿಷಲ್ ಬರಲಿ. ಒಂದು ಕಡೆ ಸಾಂಬಾರು ರೆಡಿ ಆಗ್ತಿತ್ತು, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಬಿಡೋಣ, ಏನೋ ಬಾಲಾಜಿ ಇದ್ದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿ ಇನ್ನೊಂದು ಕಡೆ ರೈಸ್ ಇಡ್ತಾಯಿದ್ದೆ. ಹತ್ತತ್ರ ಮಧ್ಯಾಹ್ನದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಆಲ್ರೆಡಿ ಸ್ವಲ್ಪ ಅನ್ನ ಇತ್ತು, ಇನ್ನು ಸ್ವಲ್ಪ ಮಾಡಿಟ್ಬಿಡೋಣ, ಇನ್ನು ಸ್ವಲ್ಪ ನಾವು ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿ ನಾನಿಲ್ಲಿ ರೈಸ್ಗೆ ಇಡ್ತಾಯಿದ್ದೆ. ಸೊ ಅಕ್ಕಿನ ನೀಟಾಗಿ ವಾಶ್ ಮಾಡಿಕೊಂಡೆ. ಅಂದರೆ ನೀವು ಎಷ್ಟು ಗ್ಲಾಸ್ ಅಂದರೆ ನಾನು 1.5 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ. ಅಂದರೆ ನಾವು ಮಗ್ಗಲ್ಲಿ ಮೆಷರ್ಮೆಂಟ್ ತೊಗೊಳ್ಳೋದು ನೀರು. 1.5 ಗ್ಲಾಸ್ ಅಕ್ಕಿಗೆ ನಾವು ಈ ಮಗ್ಗಲ್ಲಿ 3/4 ಭಾಗದಷ್ಟು ನೀರನ್ನು ಆ್ಯಡ್ ಮಾಡ್ತೀವಿ ರೈಸಿಗೆ. ನನಗೆ ಅಷ್ಟಾಗಿ ನೋಡಿದ ತಕ್ಷಣ ಅಂದರೆ ಕಣ್ಣಳತೆ ಬರೋಲ್ಲ. ನಮ್ಮ ಮಮ್ಮಿಯವರೆಲ್ಲ ಕಣ್ಣಳತೆ ಹಾಕ್ತಾರೆ, ನಮಗೆ ಮೆಷರ್ಮೆಂಟ್ ಇರಲೇಬೇಕು. ಸೊ ನಾವು ರೈಸ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಎಲ್ಲ ನೀಟಾಗಿ ಅಕ್ಕಿ ಎಲ್ಲ ವಾಶ್ ಆಯಿತು. ಈಗ ಅನ್ನಕ್ಕೂ ಇಡ್ತಾಯಿದ್ದೀನಿ. ಸೊ ಸ್ವಲ್ಪ ಬೇಗ ಅಡುಗೆ ಆದರೆ ನಾವು ರೆಸ್ಟ್ ಮಾಡೋದಕ್ಕೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಬೇಗನೆ ಅಡುಗೆನೂ ಮಾಡ್ಕೊಳ್ತಾ ಇದ್ದೆ. ಬಾಲಾಜಿನ ಸ್ವಲ್ಪ ಲೇಟಾಗೆ ಮಲಗಿಸಿದ್ದೆ, ಇಲ್ಲಾಂದರೆ ಬೇಗ ಎದ್ಬಿಡ್ತಾನೆ ಅಂತ. ಸೊ ಇಲ್ಲಿ ಬೇಳೆನೂ ಕೂಗೋದಕ್ಕೆ ಇಟ್ಟಿದ್ದೆ, ಹಾಗೆ ರೈಸ್ಗೂ ಪ್ರಿಪೇರ್ ಮಾಡ್ತಿದ್ದೆ. ಸೈಡಲ್ಲಿ ಹಾಗೆ ಒಗ್ಗರಣೆಗೆ, ಬೇಳೆ ಸಾಂಬಾರು ಒಗ್ಗರಣೆಗೆ ಮೆಣಸಿನ್ಕಾಯಿ, ಸಾಸಿವೆ ಹಾಗೆ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ. ಸೈಡಲ್ಲಿ ಹುಣಸೆ ರಸನ ಹಿಂಡ್ಕೊಳ್ತಾ ಇದ್ದೀನಿ. ಈ ಹದಕ್ಕೆ ಹಿಂಡ್ಕೊಂಡಿದ್ದೀನಿ. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಅಂದರೆ ನಮ್ಮ ಮನೇಲಿ ಈ ಥರ ಮಾಡ್ತೀವಿ ಬೇಳೆ ಸಾಂಬಾರನ್ನ. ಈಗ ಕುಕ್ಕರ್ ವಿಷಲು ಬೇಳೆ ಎಲ್ಲ ಕೂಗಿದೆ. ಸೊ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಓಪನ್ ಮಾಡಿದೆ. ಸೊ ಸ್ವಲ್ಪ ಗಟ್ಟಿ ಥರ ಏನಿರಲಿಲ್ಲ, ಅಂದರೆ ಕೆಳಗಡೆ ಸ್ವಲ್ಪ ನೀರಿತ್ತು, ಇಲ್ಲಾಂದರೆ ಸೀದೋಗೋ ಥರ ಅನಿಸುತ್ತೆ. ನಾನು ಅದಕ್ಕೆ ಕೂಲಾಗಿತ್ತಲ್ಲ ಸ್ವಲ್ಪ ನೀರು ಹಾಕಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಮಜ್ಜಿಗೆ ಎಲ್ಲ ಕಡಿತೀವಲ್ಲ, ಆ ಮಂತನ್ನು ಸಹ ಹಾಕಿ ಬೇಳೆನೆಲ್ಲ ಸ್ಮ್ಯಾಶ್ ಮಾಡ್ತಾರೆ. ನಮ್ಮ ಮನೇಲಿ ಆ ಥರ ಏನು ಮಾಡೋದಿಲ್ಲ. ಈಗ ನಾನು ಸಾಂಬಾರನ್ನ ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ಸ್ಟವ್ ಹಚ್ಚಿದ್ದಾಯಿತು. ಹಾಗೆ ಸ್ವಲ್ಪ ಪಾತ್ರೆ, ಅಂದರೆ ಒಂದು ಪಾತ್ರೆ ಇಟ್ಟನಲ್ಲ, ಅದು ಸ್ವಲ್ಪ ಬೆಚ್ಚಗಾದಮೇಲೆ ಅಂದರೆ ಬಿಸಿ ಆದಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಾಯಬೇಕು, ಸ್ವಲ್ಪ ಸಾಸಿವೆ ಎಲ್ಲ ಸಿಡಿಬೇಕಲ್ಲ. ಈಗ ಕಾದಿತ್ತು, ಅದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನಾನೀಗ ಒಣಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರನೂ ಮಾಡಿದ್ರೆ. ಮತ್ತು ಇದೇನಾದರೂ ಸಾಂಬಾರು ಮಿಕ್ಕಿದ್ರೆ ಬೆಳಗ್ಗೆ ದೋಸೆ ಏನಾದರೂ ಮಾಡ್ತೀವಿ ಅಂದಾಗಲೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ಕಾಂಬಿನೇಷನ್ ಆಗಿ. ಸೊ ಚೆನ್ನಾಗಿ ಒಣಮೆಣಸಿನ್ಕಾಯಿ ಫ್ರೈ ಆಗಬೇಕು. ಅದಾದಮೇಲೆ ನಾನೀಗ ಉದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಅದ್ರ ಬಣ್ಣ ಚೇಂಜ್ ಆಗಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಹುಣಸೆ ರಸ ಏನು ತೆಗೆದಿಟ್ಕೊಂಡಿದ್ದೆ ಆ ಹುಣಸೆ ರಸನ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೂ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೀವು ಸಾಂಬಾರು ಆದಮೇಲೆ ಅಂದರೆ ಮಸಾಲೆ ಎಲ್ಲ ಏನು ಬೇಳೆಕಟ್ಟು ಏನು ಬೇಯಿಸ್ಕೊಂಡಿರ್ತೀರ ಅದಾದಮೇಲೆ ಹಾಕಿದ್ರು ಹುಣಸೆ ರಸ ಓಕೆ. ನಾನು ಮೊದಲೇ ಹಾಕ್ಕೊಂಡೆ ಸ್ವಲ್ಪ ಬಾಯ್ಲ್ ಆಗಲಿ ಅಂತ. ನಂತರ ಇಲ್ಲಿ ಬೇಳೆ ರಸ ಏನು ಕೂಗಿಸಿಟ್ಟಿದ್ದೆ ಅದನ್ನು ನಾನೀಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಏನು ಗಟ್ಟಿ ಇರುತ್ತೆ ಸ್ವಲ್ಪ ನೀರು ಹಾಕಿ ಅದೇ ಕುಕ್ಕರಲ್ಲಿ ಚೆನ್ನಾಗಿ, ಅಂದರೆ ಆ ಕುಕ್ಕರ್ನ ನೀಟಾಗಿ ತೊಳ್ಕೊಂಡು, ಬೇಳೆ ಎಲ್ಲ ಇರುತ್ತೆ ಅಂತ ಹೇಳಿ ಆ ಕುಕ್ಕರ್ನೇ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಅದೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ತೆಳುವಾಗಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿ. ನನಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಆ ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೀರನ್ನು. ನಮಗೆ ಈ ಕ್ವಾಂಟಿಟಿಯಲ್ಲಿ ನೀರು ಸಾಕು. ಅಂದರೆ ತುಂಬ ಜಾಸ್ತಿ ಸಾಂಬಾರು ಮಾಡಿದ್ರೂ ವೇಸ್ಟ್ ಆಗುತ್ತೆ ಅಂತ ಹೇಳಿ ಎಷ್ಟು ಬೇಕಷ್ಟು ಮೆಜರ್ಮೆಂಟ್ ಪ್ರಕಾರ ಹಾಕ್ಕೊಂಡೆ. ಈಗ ಇದಕ್ಕೆ ನಾನು ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 3/4 ಸ್ಪೂನಷ್ಟು, ಅದ್ರ ಮೇಲೆ ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಜಾಸ್ತಿ ಹಾಕಿದ್ರೂ ಸ್ವಲ್ಪ ಖಾರ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಊಟ ಮಾಡಬೇಕಾದ್ರಂತೂ ಸ್ವಲ್ಪ ಖಾರ ಅನಿಸುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ. ನೀವು ನೋಡಿ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಏಕೆಂದರೆ ನಾನು ಪುಡಿನ ಮೇಲ್ಗಡೆ ಹಾಕಿರೋದ್ರಿಂದ ಲಮ್ಸ್ ಥರ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ನೀಟಾಗಿ ತಿರುವಾಕೊಂಡೆ.
ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಯೂಶ್ವಲಿ ಸಾಂಬಾರು ಮಾಡಿದ್ರೆ ಸ್ವಲ್ಪ ಸಪ್ಪೆ ಆಗೇ ಮಾಡಿರ್ತೀನಿ. ಯಾಕೆಂದರೆ ಒಂದು ಸಲ ಉಪ್ಪು ಮಾಡಿರೋ ಚಾನ್ಸಸ್ಸು ಇದೆ. ಅದರಿಂದ ನಾನು ಸ್ವಲ್ಪ ಸಪ್ಪೆ ಆಗಿಯೇ ಉಪ್ಪನ್ನೆಲ್ಲ ಹಾಕ್ಕೊಳ್ಳೋದು. ಸೊ ಅದನ್ನೆಲ್ಲ ಉಪ್ಪು ಹಾಕಿದ್ಮೇಲೂ ಸಹ ಚೆನ್ನಾಗಿ ತಿರುವಾಕ್ತೀನಿ. ಚೆನ್ನಾಗಿ ತಿರುವಾಕಿದ್ಮೇಲೆ ನೋಡಿ, ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದು ಕಂಪ್ಲೀಟಾಗಿ ಈ ನೊರೆ ಮೇಲ್ಗಡೆ ಏನಿದೆ ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ಸಾಂಬಾರು ಚೆನ್ನಾಗಿ ಬಾಯ್ಲ್ ಆಗಲಿ. ಮತ್ತು ಬೇಳೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅನಿಸಿದಾಗ ಆಫ್ ಮಾಡಿದ್ರೆ ಓಕೆ. ಈಗ ಚೆನ್ನಾಗಿ ಬೇಯ್ತಾ ಇದೆ. ಕಂಪ್ಲೀಟಾಗಿ ಸಾಂಬಾರು ರೆಡಿ ಆಯಿತು. ನೀವು ಸಹ ಮನೇಲಿ ಮಾಡ್ಬೋದು ಬೇಳೆ ಸಾಂಬಾರನ್ನ. ಈ ಥರನೂ ಒಂದು ಸಲ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಮಾಡೋಂಥದ್ದು. ಎಲ್ಲರೂ ಹೇಗೆ ಮಾಡ್ತೀರಾ ಸ್ವಲ್ಪ ಕಮೆಂಟಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ. ನಮ್ಮ ಕಡೆ ಮಾಡುವಂತಹ ಬೇಳೆ ಸಾಂಬಾರು ಸ್ಟೈಲನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮುದ್ದನ್ನ ಮಲಗಿಸೋಣ, ಸಾಯಂಕಾಲ ಡ್ಯಾನ್ಸ್ ಕ್ಲಾಸ್ ಇದೆ ಅಂತ ಹೇಳಿ ನಾನು ಅವಳಿಗೆ ಊಟ ಹಾಕ್ಕೊಂಡು ಬಂದೆ. ಅವಳು ಆಮೇಲೆ ತಿಂತೀನಿ ಅಂತೆಲ್ಲ ಹೇಳ್ತಾಯಿದ್ಲು. ನನಗೇ ಏನೇನೋ ಕ್ವಾಟ್ಲೆಗಳನ್ನ ಮಾಡ್ತಾಯಿದ್ಲು. ಅಂದರೆ ನನ್ನನ್ನೇ ಊಟ ಮಾಡಬೇಕಂದಾಗೆಲ್ಲ ಯಾವಾಗಲೂ ಚಳಿಸೋದು ಆ ಥರ ಎಲ್ಲ ಮಾಡ್ತಾಳೆ. ಒಂದು ಸಲ ತುಂಬಾ ಕ್ಯೂಟಾಗಿ ಆಟ ಆಡಿಕೊಂಡು ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ತಾಳೆ. ಇತ್ತೀಚೆಗೆ ಸೆಕೆ ಜಾಸ್ತಿ ಇರೋದ್ರಿಂದ ತಲೆಯನ್ನು ಸ್ವಲ್ಪ ಬಾಚ್ತೀನಿ ಬಾರೆ ಅಂತ ಹೇಳಿದ್ರು ಇಲ್ಲ, ನಾನು ಲೂಸ್ ಹೇರ್ ಬಿಡೋದೇ ನಂಗೆ ಇಷ್ಟ ಅಂತ ಹೇಳ್ತಾಳೆ. ಸ್ವಲ್ಪ ಮಾಡ್ರನ್ ಆಗಿರೋಕ್ಕೆ ಇಷ್ಟಪಡ್ತಾಳೆ ನನ್ನ ಪಾಪು ಅಂತೂ. ಅಂದರೆ ಲೂಸ್ ಹೇರ್ ಬಿಡೋದು ಆ ಥರ ಎಲ್ಲ ಅವಳಿಗೆ ತುಂಬ ಇಷ್ಟ. ಆಮೇಲೆ ಇತ್ತೀಚೆಗೆ ಸೆಕೆನೂ ಜಾಸ್ತಿ ಆಗಿದೆ ಅಂತ ಹೇಳಿ ನಾನು ಬನಿಯನನ್ನೇ ಹಾಕಿದೆ. ಈಗ ಜಾಸ್ತಿ ಹೆವಿ ಡ್ರೆಸ್ ಹಾಕಿದ್ರೆ ಅವಳಿಗೆ ಹೀಟ್ ರ್ಯಾಷಸ್ ಆಗೋಂಥ ಚಾನ್ಸಸ್ ಜಾಸ್ತಿನೇ. ಆಲ್ರೆಡಿ ಆಗ್ತಿದೆ. ಇಂಥ ಬಟ್ಟೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಆದರೆ ಹೊರಗಡೆ ಏನು ಹೋಗೋದಿಲ್ಲ. ಇಲ್ಲ ಅಂದರೆ ಸ್ವಲ್ಪ ಸ್ಕಿನ್ನೆಲ್ಲ ಟ್ಯಾನ್ ಆಗುತ್ತೆ ಅಂತ ಹೇಳಿ ನಾನೇ ಕಳಿಸೋದು ಇಲ್ಲ. ಹೀಗೆ ಅವಳ ಜೊತೆ ಸ್ವಲ್ಪ ಮಾತುಕತೆ ಎಲ್ಲ ಆಡಿಕೊಂಡು ಅವಳಿಗೆ ಎಷ್ಟು ಶಕ್ತಿ ಇದೆ ಅಂತೆಲ್ಲ ಕೇಳಿಕೊಂಡು ಸುಮ್ಮನೆ ಅವಳು ಊಟ ಮಾಡಲಿ ಅಂತ ಏನೇನಾದರೂ ಮಾತಾಡಿಸ್ಕೊಂಡಿದ್ದೆ. ಮುದ್ದನ್ನ ಮಲಗಿಸಿದ್ದಾಯಿತು. ನಂತರ ನಮ್ಮ ಬಾಲಾಜಿಯವರು ಮಲಗಿದವ್ರು ಎದ್ದು ರೆಡಿ ಆದರು. ಅವನಿಗೂ ಊಟ ಮಾಡಿಸಿದ್ದೆ. ನಾನು ಅಂದರೆ ಬೂಂದಿ ಖಾರನ ತಿನ್ನಬೇಡ ಅಂತ ಹೇಳ್ತಾ ಇದ್ದೀನಿ. ಊಟ ಮಾಡಿದ್ಯಾ, ಖಾರ ಆಗುತ್ತೆ ಮತ್ತು ಅದು ಸ್ವಲ್ಪ ಆಯಿಲ್ ಅಂತ ಹೇಳಿದ್ರು. ಅವನು ಕೇಳ್ತಾನೆ ಇರಲಿಲ್ಲ. ಅವನು ತಿಂತೀನಿ, ಇದನ್ನೆಲ್ಲ ಖಾಲಿ ಮಾಡ್ತೀನಿ ಅಂತ ಹೇಳ್ತಿದ್ದ. ಅಷ್ಟಾಗಿ ತಿನ್ನಲ್ಲ. ಅಂದರೆ ಬಾಲಾಜಿಗೆ ಈ ಥರ ಅಂದರೆ ಖಾರ ಆಗಿರ್ಬೋದು, ಬೂಂದಿ ಅದೆಲ್ಲ ಇಷ್ಟಪಟ್ಟು ತಿಂತಾನೆ. ಅಂದರೆ ಒಂದು ಸಲ ತಿನ್ನೋದೇ ಇಲ್ಲ, ಒಂದು ಸಲ ತಿಂತೀನಿ ಅಂತ ಹೇಳ್ತಾನೆ. ಇವನ್ನ ಅರ್ಥ ಮಾಡ್ಕೊಳ್ಳೋದೇ ಒಂದು ಸಲ ಕಷ್ಟ ಅನಿಸ್ಬಿಡುತ್ತೆ. ಏನೋ ತಿಂತೀನಿ ಅಂತ ಹೇಳ್ತಾ ಇದ್ದ. ನಾನು ಬೇಡ, ಇಷ್ಟೆಲ್ಲ ತಿನ್ನಬೇಡ, ನಿನಗೆ ಎಣ್ಣೆ ಜಿಡ್ಡು ಆಗಲ್ಲ ಅಂತ ಹೇಳ್ತಿದ್ರು. ಇನ್ನು ಅದೇ ತಾನೇ ಎದ್ದು ಊಟ ಮುಗಿಸಿದಷ್ಟೇ, ಇನ್ನು ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಸ್ವಲ್ಪ ಕೊಟ್ಟೆ. ಆಮೇಲೆ ಅವನೇ ಬೇಡ ಅಂತ ಹೇಳ್ತಾನೆ ಅಂತ ಇನ್ನೊಂದು ಸ್ವಲ್ಪ ತಿಂತೀನಿ ಅಂತಲೇ ಹೇಳ್ತಿದ್ದ. ನಾನು ಸ್ವಲ್ಪ ಬೇಡ ಗಣಪ ಅಂತ ಹೇಳಿ ಅದನ್ನು ಈಸ್ಕೊಂಡೆ. ನಂತರ ಅವನು ಹ್ಯಾಂಡ್ ವಾಶ್ ಮಾಡ್ಕೋಬೇಕು, ಕೈಯೆಲ್ಲ ಜಿಡ್ಡಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ನಾನು ಹಾಯ್ ಮಾಡೋ ಅಂತ ಹೇಳಿದ್ರೆ ಅಮ್ಮ ಕೈಯೆಲ್ಲ ಜಿಡ್ಡಾಗಿದೆ ಬೇಡ ಅಂತಲೇ ಹೇಳ್ತಾ ಇದ್ದ. ಸೊ ನಮ್ಮ ಬಾಲಾಜಿ ಈ ಥರ ಮೂಡಿ ತುಂಬಾ. ಅವನ್ನ ಊಟ ಮಾಡಿಸಿ ಎಲ್ಲ ಆದಮೇಲೆ ಅವ್ರ ತಾತನ ಹತ್ರ ಹೋದ. ನಾನು ಊಟಕ್ಕೆ ಕೂತ್ಕೊಂಡೆ. ಅಂದರೆ ನಾನು ಬೇಳೆ ಸಾಂಬಾರಲ್ಲಿ ಊಟ ಮಾಡಲಿಲ್ಲ. ನನಗೆ ಮೊಸರನ್ನ ತುಂಬಾ ಇಷ್ಟ. ಅಂದರೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಈರುಳ್ಳಿ ಎಲ್ಲ ಹಾಕ್ಕೊಂಡ್ರಂತೂ ನಂಗೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ತುಂಬಾ ಸಪೋರ್ಟಿನ ಅವಶ್ಯಕತೆ ಇದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.